ನನ್ನ ಫೋನ್ನಾಗ ಕರೆನ್ಸಿನೇ ಇಲ್ಲಲ್ಲ, ಏನು ಮಾಡಲಿ? ನನಗರ ಒಂದು ಸ್ವಲ್ಪ ತನ ಫೋನ್ ನೋಡ್ಬೇಕನ್ಸಾಕತ್ತೈತಿ. ಫೋನ್ನಾಗ ಕರೆನ್ಸಿ ಇಲ್ಲ, ಏನು ಮಾಡಲಿ? ಅಣ್ಣಗೇನಾರು ಹಾಕ್ಸನ್ನ ಅಂದ್ರೆ ಮುಗಿದು ಹೋತ್ ನನ್ನ ಕತಿ. ಅತ್ತಿಗೆಮ್ಮ ಕೆಲಸ ಎಲ್ಲ ಆತ್ರಿ? ಹಾಂ, ಕೆಲಸ ಆತ. ಅಂದರೆ ಇನ್ನೂ ಅನ್ನ ಒಂದು ಮಾಡ್ಬೇಕು. ಮಧ್ಯಾಹ್ನ ಇಡ್ತೀನಿ 1 ಗಂಟೆ ಮೇಲೆ. ಏನೀಗ ಅರ್ಜೆಂಟ್ ಏನು ಊಟ ಯಾರು ಮಾಡತ್ತಿಲ್ಲಲ್ಲ. ಹಾಂ, ಹೌದೌದು. ಪಾಪ ಎಷ್ಟು ಕೆಲಸ ಮಾಡ್ತೀರಿ ಅದಕ್ಕೆ ನೀವು. ಬರ್ರಿ ಕುಂದ್ರೆ ಬರಿಲ್ಲ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ ಏನಾರು ಟಿ ವಿ ನೋಡ್ರಲ್ಲ. ಬೇಡ, ಒಂಚೂರು ಹೋಗಿ ರಿಲ್ಯಾಕ್ಸ್ ಮಾಡ್ತೇನೆ. ಅಲ್ಲೇ ಹೋಗಿ ರೂಮ್ನಾಗ ಮಕ್ಕೊಂಡೆ ಎ ಸಿ ಹಚ್ಕೊಂಡು ಸ್ವಲ್ಪ ತನ ಫೋನ್ ನೋಡ್ತೇನೆ. ಅದು ನಿಮ್ಮ ಫೋನ್ನಾಗ ಕರೆನ್ಸಿ ಐತಿನ ಅದಕ್ಕೆಮ್ಮ? ಹಾಂ ಐತಿ, ಯಾಕೆ? ನನ್ನ ಫೋನ್ನಾಗ ಕರೆನ್ಸಿನೇ ಖಾಲಿ ಆಗ್ಬಿಟ್ಟೈತಿ, ಬೇಜಾರು. ಹಾಟ್ಸ್ಪಾಟ್ ಚಾಲು ಮಾಡಲಿ? ವೈಫೈ ಚಾಲು ಮಾಡ್ಕೊಲ್ಲ? ಅಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಎನಿ ಟೈಮ್ ಮತ್ತು ನಾನು ಅದನ್ನೇ ಹೇಳ್ಬೇಕಾಕತಿ. ಆಮೇಲೆ ಇಬ್ಬಿಬ್ರು ಯೂಸ್ ಮಾಡಕತ್ರ ಮತ್ತು ನೆಟ್ ಸಾಲ್ಬೇಕಲ್ಲ ನಿಮಗೂ. ಅದಕ್ಕೆ ಸ್ವಲ್ಪ ಅಣ್ಣಗೆ ಹೇಳ್ತೀರಾ? ನನಗೆ ಕರೆನ್ಸಿ ಹಾಕ್ಸಕ್ಕೆ ಫೋನಿಗೆ. ನೋಡುವ, ಬೇಜಾರು ಮಾಡ್ಕೋಬೇಡ. ಈಗಿನ ಮೀನಾಕ್ಷಿ, ನೀನೇ ನಿಮ್ಮ ಅಣ್ಣಗೆ ಹೇಳು. ಯಾಕತ್ಕೆಮ್ಮ ನೀವು ಹೇಳಂಗಿಲ್ಲನ? ನಾ ಹೇಳ್ಬೇಕಾ? ನಿಮ್ಗೆ ಗೊತ್ತು ನನಗೂ ಅಣ್ಣಗೂ ಜಗಳ ಐತೆ ಅಂತೇಳಿ. ಅಂದಮೇಲೆ ನಾನು ಇವಾಗ ಕರೆನ್ಸಿ ಹಾಕ್ಸಂದ್ರೆ ಅವ್ನು ಹಾಕಿಸ್ತಾನ? ಅಲ್ಲ, ನಿನಗೆ ನಿಮ್ಮ ಅಣ್ಣಗೆ ಜಗಳ ಐತಂದ್ರೆ ನಾನು ಯಾಕೆ ನಡಕ್ ತರ್ತೀನಿ? ನಾ ಕರೆನ್ಸಿ ಹಾಕ್ಸಂದ್ರೆ ಅವ್ರು ಹಾಕಿಸ್ಬೇಕಲ್ಲ. ಅದಕ್ಕೆ ನನಗೆ ಅದೆಲ್ಲ ಹೇಳೋಕ್ಕಾಗಲ್ಲವ. ನಿಮ್ಮ ಅಣ್ಣ ಮೊದಲೇ ಹೇಳ್ಯಾರ, ಅವ್ರ ವಿಚಾರಕ್ಕೆ ಅದು ಎಸ್ಪೆಷಲಿ ನಿನ್ನ ವಿಚಾರಕ್ಕೆ ನಡಕ್ಕೆ ಬಂದು ಏನು ಮಾತಾಡಬೇಡ ಅಂತ ಹೇಳಿಬಿಟ್ಟಾರ. ಅದಕ್ಕೆ ನಾ ಏನು ಮಾತಾಡೋಲ್ಲ. ಮಾತಾಡೋಲ್ಲ. ಒಂದು ಸ್ವಲ್ಪ ಹೇಳ್ರಿ ಅದಕ್ಕೆಮ್ಮ. ಇಲ್ಲ ನಿಮ್ಮ ಫೋನಿಗೆ, ಅಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲನ? ನಿಮ್ಮ ಫೋನ್ಪೇ ಮೂಲಕನ ನಂಗೆ ರೀಚಾರ್ಜ್ ಮಾಡ್ರಲ್ಲ, ಅದಕ್ಕೇನಾಗೋದೈತಿ? ನನ್ನ ಹತ್ರ ದುಡ್ಡಿಲ್ಲ. ಇಲ್ಲ ಇದ್ರೆ ನಾನು ಯಾಕೆ ನಿಮ್ಮನ್ನು ಕೇಳ್ತಿದ್ದೆ? ನನ್ನ ಫೋನ್ಪೇದಾಗ ರೊಕ್ಕ ಇಲ್ಲ ರೀಚಾರ್ಜ್ ಮಾಡ್ಸಕ್ಕೆ. ಮೊನ್ನೆ ಹೋದ್ವಾರ ನಿಮ್ಮಣ್ಣ ನನ್ನ ಕರೆನ್ಸಿ ಹಾಕ್ಸಾರ. ಅಲ್ಲ, ಎಂತ ಹುಂಬುಶೇನಿ ಸಸಿ ಕಟ್ಕೊಂಡು ಏನು ಮಾಡೋಕ್ಕತಿ ಹೇಳಿ ನಾನಾರ? ಅಲ್ಲ, ಮಾತೆತ್ತಿದ್ರೆ ನಮ್ಮ ಅಪ್ಪಂದು 5 ಕಂಪ್ನಿ ಐತಿ, ಅಷ್ಟು ದೊಡ್ಡ ಶ್ರೀಮಂತ, ಇಷ್ಟು ದೊಡ್ಡ ಶ್ರೀಮಂತ ಅಂತಿ. ಅಲ್ಲ, ಇದ್ದಿದ್ದೇನು ಸುಳ್ಳೆಲ್ಲ ಬಿಡು. ಅಷ್ಟೆಲ್ಲ ಕೋಟಿಗಟ್ಟಲೆ ಆಸ್ತಿ ಐತಿ, ಹೌದಾ? ನಿನ್ನ ಫೋನ್ಪೇದಾಗ ₹1 ರೊಕ್ಕ ಇಲ್ಲ ಅಂದ್ರೆ ವಿಚಿತ್ರ ಆತ ಬಿಡವ. ಇದಾರ ನನಗರ ಆತ. ಅಲ್ಲ, ಬ್ಯಾಂಕ್ನಾಗ ಒಟ್ಟು ರೊಕ್ಕ ಇಟ್ಕೊಬಾರ್ದನ ಹುಡುಗಿ? ನಿಮ್ಮ ಊರಾಗೆಲ್ಲ ಮಾತಾಡ್ತಿದ್ಲಲ್ಲ, ಒಟ್ಟು ಬ್ಯಾಂಕ್ನಾಗ ರೊಕ್ಕ ಇಡ್ಬೇಕು ಬೇಡ ಮಗಳಿಗೆ, ಬೇಕಂದಾಗ ಫೋನ್ಪೇ ಮಾಡಿ ತೊಗೊಳಕ್ಕೆ ಇರಲಿ ಅಂತೇಳಿ. ಅಯ್ಯೋ ದೇವ್ರೆ, ಸಾಲದಕ್ಕೆ ಶ್ರೀಮಂತರ ಮನೆ. ಮತ್ತು ನನ್ನ ಮಗಳೇನೋ ನೀನೇನು ಎರಡು ಒಂದೇ ಆತಲ್ಲ. ನೋಡ್ರಿ ಅತ್ಯಾರ, ಹಿಂಗೆಲ್ಲ ಬಾಯಿ ಬಂದಂಗೆ ಮಾತಾಡ್ಬೇಡ್ರಿ. ನಂಗೆ ಅವಶ್ಯಕತೆ ಇದ್ರೆ ನಮ್ಮವ್ವ ಇಡ್ತಿದ್ಲ, ನಾನು ಕೇಳಿಲ್ಲ, ಆಕೆ ಇಟ್ಟಿಲ್ಲ. ನೀ ಕೇಳಿದ್ಮೇಲೆ ಅವರು ಬ್ಯಾಲೆನ್ಸ್ ಇಡೋದು ಏನು ದೊಡ್ಡ ಆಗೋದಲ್ಲ, ಅದಕ್ಕೆ ಮುಂಚೆ ಇಡ್ಬೇಕು. ನಮ್ಮವ್ವ ಗೊತ್ತು, ಬ್ಯಾಲೆನ್ಸ್ ಇಟ್ಟರೆ ರಣ ಹದ್ದುಗಳು ಕಾಯ್ತಿರ್ತಾವ, ಆಮೇಲೆ ನನ್ನ ಮಗಳನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ಇದ್ದಿದ್ದು ಬ್ಯಾಲೆನ್ಸ್ ಖಾಲಿ ಆಗೋವರೆಗೂ ಅಂತ. ಅದಕ್ಕೆ ಇಟ್ಟಿಲ್ಲ. ನನಗದರ ಅವಶ್ಯಕತೆನೂ ಇಲ್ಲ. ಯವ್ವ ನೋಡಿದೇನು ಅದಕ್ಕೆ ಎಷ್ಟು ಮಾತಾಡ್ತಾಳ? ಹ್ಞೂ ಹಿಡಿಬಿಟ್ಟಿ. ಮತ್ತು ನಿನ್ನಿಂದನ ನಾ ಅನಿಸ್ಕೊಳಕತ್ತಿರೋದು. ಮೊದಲು ಹೆದರ್ತಿದ್ಲ ನನಗೆ. ನೀ ಯಾವಾಗ ಬಂದು ಈ ಮನ್ಯಾಗ ಕುಂತಿಯಲ್ಲ ಅವಾಗಿಂದ ಒಟ್ಟ ಹೆದರವಳ್ಳ. ನೀ ಅದಿಯಲ್ಲವ ಮದಿ ಮಾಡ್ಕೊಂಡು ಗಂಡನ ಬಂದು ಬಿಟ್ಟಿಯಲ್ಲಿ ಇಲ್ಲಿ. ಅಲ್ಲ, ₹1 ರೊಕ್ಕಿಲ್ಲ, ಸುಡುಗಾಡ ಆ ಭಾಡ್ಯನ ಹೆಂಗೆ ಬೆನ್ನತ್ಕೊಂಡು ಹೋದೆ ಏನತ್ತಾಗ? ಲವ್ ಮಾಡೋದು ಮಾಡಿದಿ, ಯಾವಾರ ರೊಕ್ಕಿದ್ದವನಾರ ಮಾಡಿ ಮದಿ ಮಾಡ್ಕೊಂಡಿದ್ದೆ ಅಂದ್ರೆ ನನಗೆಷ್ಟು ಹೆಮ್ಮೆ ಇರ್ತಿತ್ತು. ನೀ ಕಾರ್ನೇ ಬಂದು ಜುಮ್ ಅಂತ ಹೇಳೋದು, ಕಾರ್ನಾಗ ಅಡ್ಡಾಡಿದ್ದೆ ಅಂದ್ರೆ ಯವ್ವಾ ನನ್ನ ಹಿಡ್ದಾರೆ ಯಾರಿದ್ರೆ? ಯವ್ವಾ ನನ್ನ ಮಗಳು ರಾಣಿಗತಿ ಅದಾಳ ನಡಿಯ, ನಿಮ್ದೇನು ಪಿಸಾಳೆ ಅಂತಿದ್ದೆ. ನೀನ ಬಂದು ಇಲ್ಲಿ ಜೋಡಾಗಿ ಅಲ್ಲಿ ಏನು ಮಾಡ್ಬೇಕು? ಯಾವ್ದಾಗ ಗಾಡಿ ಬಂದಂಗತ್ ನೋಡು. ಯಾವ ಬಂದು ಆ ಮನೆಗೆ ಹಾಳಾದತ್ತಾಗ ಕಾಲು ಸೇದ್ಲಿ. ನಮ್ಮ ಮನೆ ದಾರಿನ ಸಿಕ್ಕಿದಿತ್ತ ಇವಕ್ಕೆ. ಬೆಳಗ್ಗೆ ಕಾಗಿ ಕುತ್ಕೊಂಡು ಒದ್ರಾಕತ್ತಾಗ ಅನಿಸ್ತು ನನಗೆ, ಯಾವ ಬರ್ತಾವ ಮೂಳುಗಳು ಮನೆಗೆ ಅಂತೇಳಿ ಬಂದ ಬಿಟ್ಟು ನೋಡು. ಯಾವ ನೋಡು ಒಂದು ಟಾಣಿಕೆ ಹಾಕಿ ಎಲ್ಲಿ ಕೆದಾಳಲ್ಲ ನನ್ನ ಸೊಸಿ ಬಿಡಾಡಿ. ಈಕಿ ಅಣ್ಣ ತಮ್ಮಗಳು ಆಗ್ತಂಗೆ ಯಾರು ಬಂದ್ರೆ ಏನೋ ನೋಡು. ಅವ್ರು ಬಂದ್ರೆ ಆಟೋದಾಗ ಯಾಕೆ ಬರ್ತಾರೆ? ಆಟೋ ಸೌಂಡ್ ಆಗಿದ್ದದೆ. ಅವ್ರು ಬಂದ್ರೆ ಕಾರ್ನೇ ಬರ್ತಾರೆ. ತಡಿ ನೋಡ್ತೇನೆ. ಯವ್ವ ಅಲ್ಲಿ ನೋಡಲ್ಲ, ಸಣ್ಣವ ಕಾಕ ಬಂದ್ರು. ಯಾರು? ಈಕೆ? ಅಯ್ಯೋ ಅವ್ರು ಬಿಡಾಡಿ ಆಕಿ ಅದಕ್ಕೆ ಬಂದ್ಲವ. ಗಂಡ ಹೆಂಡತಿ ಇಬ್ರು ಬಂದಾರ, ಮಗಳು ಬಂದಾಳ. ಗಂಡ ಹೆಂಡತಿ ಇಲ್ಲ, ಮತ್ತೆ ಯಾರಿಲ್ಲ. ಆಟೋ ರೊಕ್ಕ ಕೊಡಾಕತ್ತಾನ ಕಾಕ. ಗಂಡ ಹೆಂಡತಿ ಇಬ್ರು ಬಂದಾರ ಬೇ. ನನ್ನ ಕರ್ಮ ಆಡ್ಕೊಂಡು ನಗರ್ ಮುಂದೆ ಮುಗ್ಗರ್ಸಿ ಬಿದ್ದಂಗೆ ಆತು ನನ್ನ ಬಾಳೆ. ಈಗ ಆಕಿ ಬಂದು ಏನು ಹೇಳ್ತಾಳ, ಏನು ಹಾಡ್ತಾಳ, ಎದಕ್ಕೆ ಬಂದ್ಲ ಏನು? ನೀವೊಂದು ಇಲ್ಲೇ ಅದಿ ಮನೆ ಆಗತ್ತಾಗ. ಬಾ ಕುಂದ್ರ ಬಾ. ಇಲ್ಲೇ ಅದಾಳಲ್ಲ ಮೀನಾಕ್ಷಿ, ಆರಾಮದಿಯೇನ? ಸರಿ ಒಳಗೆ ಕರಿಯಂಗಿಲ್ಲನ? ಹಂಗೇನಿಲ್ಲ ಸಣ್ಣವ, ಬಾ ಒಳಗೆ ಬಾ. ಬರ್ರಿ ಕಕ್ಕ ಬರ್ರಿ. ಬಾರಪ್ಪ, ಬಾ ಕುಂದ್ರ ಬಾ. ನೆಂದವ್ರು ಮಂದಾಗ ಅಂತೇಳಿ ಇನ್ನಿದಾಗ ನೆನೆಸ್ಕೊಂಡು ನೋಡು. ಏನಕ್ಕ ನೀ ನಮ್ಮನ್ನ ನೆನೆಸ್ಕೊಂಡೆ? ಯಾಕ? ಅದ ಬೆಳಗ್ಗೆ ಕಾಗಿ ಜಗ್ಗೋದ್ರಾಕತ್ತಿತ್ತ, ಅದಕ್ಕೆ ಯಾರು ಬರ್ತಾರ ಏನಪ್ಪ ಅಂತ ಅನ್ನತ್ತಿದ್ದೆ. ನೀವು ಬಂದ ಬಿಟ್ರಿ. ಬರ್ರಿ ಕುಂದ್ರ ಬರ್ರಿ. ಹಲೋ, ಆಗಲಿಂದ ಫೋನ್ ಹಚ್ಚಕತ್ತೀನಿ, ಎಪ್ಸವಲ್ಲೆಲ್ಲ ಹುಡುಗಿ. ಬಿಜಿ ಇದ್ದೇನು? ಏನಾರ ಕೆಲಸ ಇತ್ತನ್? ಮತ್ತೆ ಹಂಗಿದ್ರೆ ಮಾಡ್ಕೊ. ಮತ್ತೆ ಅಲ್ಲಿ ಕೆಲಸ ಇಟ್ಟು ಮತ್ತೆ ಇಲ್ಲಿ ಮಾತಾಡ್ಕೊಂಡು ನಿಂದ್ರಬೇಡ. ಏನ ಬೇಕಾದ್ರೆ ನಾ ಆಮೇಲೆ ಹಚ್ತೇನಂತ. ಅಲ್ಲಿ ಹೊರಗೆ ಮಾತಾಡತ್ತೀನಿ, ಪುರ್ಸತ್ತಿಲ್ದ ಫೋನ್ ಮಾಡಕತ್ತಿ. ಅಲ್ಲಿ 1 ಮಿನಿಟ್ ಟೈಮ್ ಕೊಡುದಿಲ್ಲ ಅನ್ಬೇ ತೀರ ಜನ್ಮಕ್ಕೆ. ಮತ್ತು ಈಗ ನೋಡಿದ್ರೆ ಅಲ್ಲಿದ್ರೆ ಕೆಲಸ ಮಾಡ್ಕೊ, ಇಲ್ಲ ಅಂದ್ರೆ ಮಾತಾಡು ಅಂತಿ. ಮತ್ತು ಅಲ್ಲಿ ಕೆಲಸ ಇದ್ದಿದ್ದಕ್ಕೆ ಇಲ್ಲಿ ಮಾತಾಡಲಿಲ್ಲ ನಾನು. ನೋಡಿದ್ರೆ ಪುರ್ಸತ್ತಿಲ್ದ ಫೋನ್ ಮಾಡಕತ್ತಿ. ಆ ನಮ್ನಿ ರಿಂಗ್ ಆಗೋದಕ್ಕೆ ಸೈಲೆಂಟ್ ಮಾಡಿದ್ದೆ. ಹೊರಗೆ ಹೋಗಿ ಮಾತಾಡಿ ಮುಗಿಸ್ಕೊಂಬಂದು ಫೋನ್ ಹಚ್ಚಿದೆ. ಮತ್ತೆ
ಹೊರಗೆ ಹೋಗಿ ಒಳಗೆ ಬರೋದ್ರಾಗ 10 ಸಲ ಫೋನ್ ಮಾಡಿ ಏನು ಅರ್ಜೆಂಟ್ ಇತ್ತು? ಅಲ್ಲ ಯಾಕೆ ಸಿಟ್ಟಕ್ಕಿ? ಅಲ್ಲ ಯಾಕೆ ಯಾಕೆ ಏನಾಯ್ತು ಹೇಳು? ಏನು ಮಾತಾಡತ್ತಿದ್ದಿ? ಮನೆಗೆ ಏನಾರ ಆರಾಮದಿರಲಿಲ್ಲ ಎಲ್ಲರೂ? ಯಾರ ಏನಾರ ಅಂದ್ರನ ಮತ್ತೆ? ನಮ್ಮ ವಿಚಾರಕ್ಕಾದ್ರೆ ನೀ ಯಾರು ಕೂಡ ಜಗಳನ ಮಾಡಕ್ಕೆ ಹೋಗ್ಬೇಡವಾ ಮತ್ತೆ? 3 ಹೊತ್ತು ಇದೇ ಭ್ರಮೆದಾಗ ಇರೋ ನೀನು. ನಿಮ್ಮ ವಿಚಾರಕ್ಕೆ ಜಗಳ ಮಾಡಬೇಡ. ಯಾಕೆ ನಿಮ್ಮ ವಿಚಾರಕ್ಕೆ ನಾ ಯಾಕೆ ಜಗಳ ಮಾಡಬಾರ್ದು? ನೀ ನಮ್ಮಪ್ಪ ನಮ್ಮವ್ವ ಇಬ್ರು ನೀವು ನಮ್ಮ ಸಂಬಂಧ ಅದಿರಿ ಏನು? ನನ್ನ ತಂಗಿ. ನಿಮ್ಮ ವಿಚಾರಕ್ಕೆ ಜಗಳ ಮಾಡಬೇಡ ಅಂದ್ರೆ ಮತ್ತೆ ಇನ್ಯಾರ ವಿಚಾರಕ್ಕೆ ಜಗಳ ಮಾಡಲಿ? ತಗ ಹಂಗಾರೆ ಏನೋ ಆಗೈತಿ. ಏನಾಯ್ತು ಹೇಳ? ಏನಾಗೋದೇನಿಲ್ಲ. ಅವ್ರು ಇವರಿಲ್ಲ ಕಮಲಮಂಟಿ ಅವ್ರು ಬಂದಾರ. ಅವ್ರು ಬಂದು ಏಕಾಏಕಿ ಅವ್ರ ಮಗ ಅವ್ರ ಮೀನಾಕ್ಷಿ ಅಂತಪ್ಪ, ನಂಗಷ್ಟು ನೆನಪಿಲ್ಲ. ಅವರು ಅವ್ರ ಮಗ ಅಂತ ಅವರಿಗೆ ನಮ್ಮ ಲಕ್ಷ್ಮಿ ತಗೋಬೇಕಂತೇಳಿ ಕೇಳಕ್ಕೆ ಬಂದಾರ. ಅವನೇನೋ ಎಲ್ಲ ನೋಡೋಣಂತ ಲಕ್ಷ್ಮಿನೇ ಮಾಡ್ಕೊಂಡ್ರೆ ಆಕಿನೇ ಇಲ್ಲ, ಹೆಂಗೆ ಯಾರು ಬೇಡ ಅಂತ ಜಗಳ ತೆಗ್ದಾನಂತೆ. ಅಲ್ಲ ಅವನಿಗೆ ಇಷ್ಟ ಬಂದಂಗೆ ಕೇಳಿದ್ರೆ ನಾವು ಹೆಂಗೆ ಓನಕತ್ತಿ? ಹೌದಿಲ್ಲ? ಅದಕ್ಕೆ ನಾವು ನಿಮ್ಮ ಮನೆಗೆ ಅಂದ್ರೆ ಮೊದಲು ಕೊಡಂಗಿಲ್ಲ ನಮ್ಮ ತಂಗಿನ ಅಂತ ಹೇಳೇ ಬಂದ್ಬಿಟ್ಟೆ. ಏನ ಅವ್ರ ಮನೆಗೆ? ಯವ್ವ ನನ್ನ ಮಗಳು ಹಿಂಗೆ ಮನೆಯಾಗಿದ್ರು ಅಡ್ಡಿ ಇಲ್ಲ, ಅವ್ರ ಮನೆಗೆ ಮಾತ್ರ ಕೊಡೋದು ಬೇಡವಾ ಇವತ್ತಾಗ? ನೀ ಹೇಳಕ್ಕೇನು ಬೇ? ನಾನು ಹೇಳಬಿಟ್ಟೆ ನಿಮ್ಮ ಮನೆಗೆ ನನ್ನ ಮಗಳು ನನ್ನ ತಂಗಿ ನಮ್ಮ ಮೊದಲು ಕೊಡಂಗಿಲ್ಲ. ನನ್ನ ತಂಗಿ ಆರಾಮ್ ಓದ್ಲಿಕ್ಕೆ ಏನು ಅವಶ್ಯಕತೆ ಏನಿಲ್ಲ, ಈಗ ಮದುವೆ ಮಾಡೋ ಅರ್ಜೆಂಟ್ ಏನೂ ಇಲ್ಲ ನಮ್ಗೆ ಅಂತ ಹೇಳಬಿಟ್ಟೆ ನಾನು. ಹೌದನ? ಅದಂತೀನಿ ನಾನು. ಅಂದಿ ಇಲ್ಲಿಗ ಚಲೋ ತಂಗಿ ಹೆಟ್ಟಿ ಇಲ್ಲ ಬಿಡು ಹೋಲ್. ಏನು ನಮ್ಮ ಅಲ್ಲ ಆ ಹೆಣ್ಮಗಳು ಒಳಗೆ ಕೇಳಕ್ಕೆ ಬಂದಾಳ ಬಿಡು. ಹಂಗೆಲ್ಲ ಕೇಳಕ್ಕೆ ಅಲ್ಲಕ್ಕಿ ಮಾತಾಡ್ತಿದ್ರು ನಮ್ದು ಅಷ್ಟೈತಿ ಇಷ್ಟೈತಿ ಅಂತೇಳಿ ಮಾನ ಮರ್ಯಾದೆ ಅಂದ್ರೆ ಏನು ದೊಡ್ಡ ಇದು ಅನ್ನಂಗೆ ಮಾಡ್ತಿದ್ಲು. ಈಗೂ ಅದೇನು ಕಡಿಮೆ ಎಲ್ಲ ಐತಿ, ಆದ್ರೆ ಅಕ್ಕಿದ ಉದ್ದೇಶನ ಬೇರೆ ಏನೋ ಇದ್ದಂಗೆ ಐತವ. ಅವೇನೋ ಕುಡಿತಾನಂತೆ ಏನೋ ಸರಿ ಇಲ್ಲ ಅಂತ ಇದ್ರಪ್ಪ ಅತ್ತಿಯರು. ಅವಂಗೂ ನಮ್ಮ ತಂಗಿ ನಾಯಕ್ ಕೊಡಲಿ? ಅದೇ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಕೇಳಾರ, ಅದು ಹೋಗ್ಲಿ ಬಿಡು. ಅದೇ ಕೊಡಲ್ಲ ಅಂತ ಹೇಳಿದೆ ಸುಮ್ಮನಾದ್ರು. ಇಂಥವ ಬಂದು ಜೋಡಕ್ಕ ನೋಡಿ ಎಲ್ಲಿವರ ಹುಲ್ವೇರ್ದ ಬಂದು ಅಂದಂಗೆ ಇಲ್ಲಿ ಗಿರ್ಜಿ ಒಂದು ಯಾವುದೋ ಹುಡುಗಂದು ಹೇಳಿದ್ಲವ, ಬಂಗಾರದಂಗೆ ಅದಾನಂತ, ಚಲೋ ಅದಾನಂತ, ಒಂದು ಅಡಿಕೆ ಹೊಚ್ಚಟ ಇಲ್ಲಂತ, ಆಮ್ಯಾಗ ಇದು ಏನಾದ್ರು ಗೌರ್ಮೆಂಟ್ ನೌಕರಿ ಐತಂತ, ಪಗಾರ ಚಲೋ ಐತಂತ, ತಂದೆ ತಾಯಿ ಒಂದು ತಂಗಿ 4 ಮಂದಿ ಅದಾರಂತ ಅವ್ರ ಮನ್ಯಾಗ. ಹುಬ್ಬಳ್ಳಿ ಪೇಟ್ಯಾಗ ಮನಿ ಅಂತ. ಹುಡುಗಂತೂ ಭಾಳ ಅಷ್ಟು ಚಂದ ಅದಾನಂತ. ಅದಕ್ಕೆ ನಿಮ್ಮ ಲಕ್ಷ್ಮಿ ಕೊಟ್ಟು ಮದುವೆ ಮಾಡ್ಸಂತಕ್ಕ ಭಾಳ ಚಲೋ ಇರ್ತಾರ. ಅವ್ರವ್ನು ಅಷ್ಟೇ ಬಂಗಾರದಂತಕ್ಕಿ ಒಳ್ಳೆ ಚಲೋ ನೋಡ್ಕೊಂತಾಳ ಸೊಸಿನ, ಗಯಾಳೆಲ್ಲ ಜಗಳ ಮಾಡಂಗಿಲ್ಲ ಏನಿಲ್ಲ ಭಾಳ ಹೇಳಿದ್ಲು ಬಿಡ. ನೀನೇನಂದಿ ಅದಕ್ಕೆ? ನಾನೇನಂದ್ಲಿ? ಚಲೋ ಅನ್ನಿಸ್ತು ಕೇಳಿದೆ. ನಿಮ್ಮ ತಂಗಿನ ಆಯ್ಕೆ ನೋಡಿದ್ರೆ ಬೇಡ ನಾವು ಒಲೆ ಈಗ ಮದುವೆ ಮಾಡ್ಕೊಳಕ್ಕೆ ನೀ ಹಿಂಗೆ ಕಿರಿಕಿರಿ ಮಾಡಿದೆ ಅಂದ್ರೆ ನಾನು ಅಕ್ಕನ ಮಂದಿ ಹೇಳ್ತೀನಿ ಅಂತ ನಿನಗೆ ಫೋನ್ ಹಚ್ಚಿ ಹೇಳಿದ್ಲಲ್ಲ. ಗೊತ್ತು ಗೊತ್ತು ಗಿರ್ಜಾಕರ ಹೇಳ್ಯಾರ ಅಂದಮೇಲೆ ಅದು ಕರೆಕ್ಟಾಗೇ ಇರ್ತೈತಿ. ಚಲೋನೇ ಇರ್ಬೋದು ಹುಡುಗ, ಆದರೆ ಬ್ಯಾಡ ಈಗ ಸದ್ಯಕ್ಕೆ ನಮ್ಮ ತಂಗಿಗೆ ಯಾಕೆ ಸುಮ್ಮನೆ ಮದುವೆ ಅಂತಿ. ಆಮೇಲೆ ಇನ್ನೊಂದವ ಕೇಳ್ಬೇಕಂದ್ರೆ ನೆನಪಾರ್ಬಿಟ್ಟೆ, ಈ ವರ್ಷ ಕಾಲೇಜಿಗೆ ಸೇರ್ಬೇಕಲ್ಲಕ್ಕೆ ಅಡ್ಮಿಷನ್ ಯಾವ ಕಾಲೇಜಿಗೆ ಸೇರ್ತೇನೆ ಅಂದಾಳ? ಅವ್ರ ಗೆಳತಿಯರು ಏನಾರ ಯಾವ ಕಾಲೇಜಿಗೆ ಸೇರ್ತೇನೆ ಅಂದಾರ? ಅದನ್ನೇನಾರು ಹೇಳೋಣ? ಅದು ಎಂಥದವ ಅದು ಕೇಲಿಗೆ ಸೇರ್ತೇನೆ ಅಂದ್ಲ. ಹೌದಾ ಸರಿ, ಹಂಗಾರ ಕೇಲಿಗೆ ಅಂತಂದ್ರೆ ಅಡ್ಮಿಷನ್ ಅದು ಎಷ್ಟೈತೆ ಏನೋ ಫೀಸಪ್ಪ ಅಲ್ಲೇ ನಾನು ಕೇಳಿಲ್ಲ. ನಮ್ಮ ಅಶ್ವಿನಿ ಎಲ್ಲಿ ಸೇರ್ತಾಳೋ ಗೊತ್ತಿಲ್ಲ ನನಗೆ. ಈಗ ಅದನ್ನು ವಿಚಾರಿಸ್ಕೊಂಬರ್ಬೇಕಲ್ವೇ? ಬೇಡ ಲಕ್ಷ್ಮಿ, ಇದು ಲಕ್ಷ್ಮಿ ಹಾಕಿನ ಬರ್ತಾವ ಪಾರ್ವತಿ ಬೇಡ. ಯಾಕಂದ್ರೆ ನಿಮ್ಮ ತಂಗಿ ಹೋಗಿ ವಿಚಾರಿಸ್ಕೊಂಡೆಲ್ಲ ಬಂದಾಳ, ವಿಚಾರಿಸ್ಕೊಂಬಂದಾಳ. ಆಮೇಲೆ ಸೇರಕ್ಕೂ ಎಲ್ಲ ಇದಾಗೈತಿ. ಆಕಿ ಅದು ಎಂಥದಪ್ಪ ಅದು ಎಷ್ಟು ಅಂದ್ಲು, 20,000 30,000 ಐತಲ್ಲೇ ಫೀಜು. ಆಕಿ ಗೆಳತಿ ಒಬ್ಬಕ್ಕೆ ಯಾರ ಸೇರಾಳಂತ ಈಗಿನ ಅಲ್ಲೇ ಸೇರ್ತೇನೆ ಅಂದ್ಲು. ಏನು 30,000? 30,000 ಇಲ್ಲಿ ಹೆಂಗೋ ಮಾಡಿ ನಾನು ಬೇಕಾದ್ರೆ ಇಸ್ಕೊಂಡು ಕೊಡ್ತೇನಂತ ಸೇರಿಸ್ಬಿಡವಾಕಿನ. ಬೇಡ ಲಕ್ಷ್ಮಿ. ಯಾಕವ? ಯಾಕಂದ್ರೆ ಅದು ಆಕೆ ಅದು ಎಂಥದ ಓದಾಕಂತೇಳಿ ಟೆಡಿ ಲೋನ್ ಅಂತ. ಟೆಡಿ ಲೋನ ಏನೇವ ಅದು ಓದೋ ಸಲುವಾಗಿ ಬ್ಯಾಂಕ್ನೇ ಲೋನ್ ಕೊಡ್ತಾರಂತಲ್ಲ. ಸ್ಟಡಿ ಲೋನು ಅದನ್ನು ತಗೊಂತಾಳಂತ. ಅಲ್ಲವ ಇಲ್ಲಿ ನಾನಿದ್ದೆ ಮತ್ತ್ಯಾಕವ ಆಕಿ ಲೋನ್ಗೆ ಅಡ್ಡಾಡ್ಬೇಕು? ನಾನೇ ಇಲ್ಲಿ ಹೆಂಗಾರ ಮಾಡಿ ಕೊಡ್ತಿದ್ನಲ್ಲ. ಆಕಿಗೆ ಅದೇ ಬೇಡ ಅಂತವ. ಬೇಡ, ಅಕ್ಕಗೆ ಎಷ್ಟಂತ ತೊಂದರೆ ಕೊಡೋದು, ಗಂಡನ ಮನೆಗೆ ಅದಾಳ ಕೊಡ್ತಾರ ಅಂತೇಳಿ ನಾವು ಹಂಗೆ ಕೇಳಿಸ್ಕೊಳೋದು ತಪ್ಪಕತ್ತೇವ. ಬೇಡ, ನಾನು ಕಷ್ಟಪಟ್ಟು ಓದ್ತೀನವ, ನಾನೇ ಇಲ್ಲಿ ಲೋನ್ ಮಾಡ್ಕೊಂಡು ಮುಂದೆ ನಾನೇ ತೀರಿಸ್ಕೊತೀನಿ. ಬೇಡ ಅಕ್ಕನ ಕಡೆ ತ್ರಾಸು ಕೊಡೋದು ಅಂತ ಅನ್ನತ್ತಿದ್ಲವ. ಇತ್ತಿತ್ತಾಗ ಆಕಿನೂ ಯಾಕೋ ಭಾಳ ವಿಚಾರ ಮಾಡಕತ್ತಾಳ. ನಾನು ಮತ್ತೆ ಇನ್ನೇನು ಹೇಳಕ್ಕೆ ಹೋಗಲಿಲ್ಲ. ಅದೇ ನಿಮಗೆ ನಾನು ಹೊರಗಿನಕ್ಕೆ ಅನ್ಕೊಂಡಂಗೆ ಕಂಡೇನಿ, ಅದಕ್ಕೆ ಏನು ಹೇಳಕ್ಕೆ ಹೋಗಿಲ್ಲ. ಮನೆನಕ್ಕೆ ಅನ್ಕೊಂಡ್ರೆ ಯಾಕೆ ಹಂಗೆ ಮಾಡ್ತಿದ್ರಿ? ಅಲ್ಲ ನಿಮ್ಗೆ ಎಷ್ಟಿರ್ಬೇಕು? ಅಲ್ಲ ನಾನೇನು ಹೊರಗಿನಕ್ಕೆ ಅನ್ಬೇ, ನನ್ನ ಮುಂದೆ ಹೇಳೋಕ್ಕೂ ನಿಮ್ಗೆ ಅಷ್ಟಿದು ಅಲ್ಲ ನಿಮ್ಗೆ? ಹಂಗಲ್ವ, ಅಕ್ಕಿ ಒಲ್ಲೆ ಬೇಡ ಅಂದ್ಲು, ಅದಕ್ಕೆ ಆಯಿತು ನಿಮ್ಗೆ ಹೆಂಗೆ ತಿಂತೈತೆ ಹಂಗೆ ಮಾಡಿರಿ. ಅದು ಅಲ್ದ ಆಕಿಗೆ ಲೋನ್ ತೊಗೊಳಕ್ಕೆ ಏನು ಗೊತ್ತಾಕತಿ? ಎಲ್ಲಿ ಹೋಗ್ಯಾಳ ವಿಚಾರಿಸಕ್ಕೆ? ಯಾರನ್ನ ವಿಚಾರಿಸ್ತಾಳಂತೆ? ಹೆಂಗೆ ಲೋನ್ ತೊಗೊತಾಳಂತ? ಗಿರ್ಜಿಯರ ಮನ್ಯಾಗ ಮೊನ್ನೆ ಯಾರೋ ಒಬ್ರು ಸ್ಟಡಿ ಲೋನ್ ತೊಗೊಂಡಿದ್ರವ.
ಆ ಲೋನ್ ತೊಗೊಂಡಿದ್ದಕ್ಕೆ ಅವ್ರನ್ನ ವಿಚಾರಿಸಕ್ಕೆ ಹೋದ್ಲು. ಕಡೆಗೆ ಅದು ಗಿರ್ಜಿಯರ್ ಮನೆಗೆ ಒಬ್ಬ ಹುಡುಗ ಅದನ್ನಲ್ಲ, ಅವ ಬಂದಿದ್ದ ಮದುವೆಗ ಕನ್ಯಲ್ಲ, ಆ ಹುಡುಗನ ಕೊಟ್ಟು ಗಿರ್ಜಿ ಕಳ್ಸಾಳಂತ ಇಲ್ಲ ಬ್ಯಾಂಕಿಗೆ ವಿಚಾರಿಸಕ್ಕೆಲ್ಲ, ಬ್ಯಾಂಕಿಗೆ ಅಂತ ಆಮೇಲೆ ಅಲ್ಲಿ ಕಾಲೇಜಿ ಕಡೆ ವಿಚಾರಿಸಕ್ಕೆ ಕಳ್ಸಾಳಂತ. ಏನ ಅವನ ಜೊತೆ ಗಡ್ಡಾಡಕತ್ತಾಳಂತ? ನಿಮ್ಗೇನು ತಲೆ ಬರಬರಿ ಐತಿ ಇಲ್ಲವ? ಏನು ಹುಚ್ಚಿದ ಶಾಣೆ ಇದೀನಿ ನೀನು? ಯಾಕ್ಲಿ? ಅಲ್ಲ ಬರೀ ಕೇಳಿ ಬರಾಕಂತ. ಏನು ಕೇಳಿ ಬರೋದು? ಅಲ್ಲ ನಿನ್ಗೆ ಅಷ್ಟು ನಿನಗೆ ಅಲ್ಲಿ ಬೇಯವ ನಾನು ಅದೇವೆ ಅಂತ ತಿಳ್ಕೊಂಡೆ, ಸತ್ಯ ಅಂತ ತಿಳ್ಕೊಂಡೆ ನೀನು? ತೋ ಹೋತನ್ನ ಇವ. ಏನು ಹೋತ ಏನು ಬಿಡ್ತ? ಅಲ್ಲ ಹೇಳೈತಿ ನಿನಗೆ ಅಷ್ಟೊಂದು ಏನು ಗೊತ್ತಿಲ್ಲ ಅಂದ್ರೆ ನಮ್ಮನ್ನು ಕೇಳ್ಬೇಕು. ನಾ ಅದೇನಿಲ್ಲ ಕರ್ಕೊಂಡು ಹೋಗಿಲ್ಲ, ಇಲ್ಲ ಇವ್ರನ್ನಾರ ಕಳಿಸ್ತಿದ್ದೆ. ನೀ ಯಾರೋ ಏನೋ ಮದುವಿಲ್ಲ ಮುಂಜಿಲ್ಲ ಅವ್ರ ಜೊತೆಗೆ ಹೆಂಗವ ಕಳಿಸಿದಿ? ನಾನು ಅನ್ನೆ, ಆದ್ರೆ ಗಿರ್ಜೆ ಕಂಟಿ ಅದಾರ ತಗೋ ಏನಾಗಿಲ್ಲ ಅನ್ಕೊಂತ ಬಾಯ್ ಮಾಡ್ಕೊಂತ ಹೋದ್ಲ. ನಿಮ್ಮ ತಂಗಿ ವಿಚಾರ ನಿಂಗೆ ಗೊತ್ತಲ್ಲನ, ಏನು ಹೇಳಿದಾರ ಮಾತು ಕೇಳ್ತಾಳನ ಆಕೆ? ಮದುವೆ ಆಗಂಗಿಲ್ಲ ಆ ಹುಡುಗನ ನನ್ನ ಮೇಲೆ, ಅವನ ಜೊತೆಗೆ ಇಂಥವೆಲ್ಲ ವಿಚಾರಿಸಕ್ಕದು ಹೋಗ್ಬಾರ್ದವ. ಹಾಂ ಇದು ನೋಡಿದವ್ರು ಏನಂತಾರ ಅಷ್ಟರ ಬೇಡನ್ಬೇ. ಆಕೆ ಬಂದ್ಲಂದ್ರೆ ಮೊದಲು ಫೋನ್ ಮಾಡಿ ಕೊಡಕ್ಕೆ ಹೇಳಂಗೆ. ಏನು ನನಗೊಂದು ಮಾತು ಕೇಳಂಗೆ ಹೋಗ್ಯಾಳ, ದೊಡ್ಡ ಹೇಳಾಗ್ಯಾಳ ಆಕೆ. ಬಂದಂದು ಫೋನ್ ಮಾಡಕ್ಕೆ ಹೇಳಂಗೆ. ನಾ ಹೇಳ್ತೇನೆಲ್ಲ ಇವೆಲ್ಲ ಏನು ವಿಚಾರಿಸೋ ಅವಶ್ಯಕತೆ ಇಲ್ಲ, ನಾ ಇಲ್ಲಿ ಬೇಕಾದ್ರೆ ನಿಮ್ಮ ಮಾವಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳ್ತೇನೆ. ಆಕಿಗೆ ಅಷ್ಟು ರೊಕ್ಕ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನೈತಲ್ಲ ಬ್ಯಾಂಕಿಗೆ ಹೋಗಿ ವಿಚಾರಿಸೋದು ಅದನ್ನ ಇಲ್ಲೇ ಮಾಡಿಸಿದ್ರಾತ. ಅವನಿಗೆ ಇನ್ನೊಂದ್ಸಲ ಹೋಗೋದು ಬೇಡ ಅವನ ಜೊತೆಗೆ ಅಂತ ಹೇಳ್ಬಿಡು. ಹಾಂ ಆತವ, ನೀ ಸಿಟ್ಟಾಗ್ಬೇಡ, ನಾ ಹೇಳ್ತೇನೆ. ಏನು ಸಿಟ್ಟಾಗಂತ ಕೆಲಸನೇ ಮಾಡ್ತೀರಿ, ಮತ್ತೆ ನೋಡಿ ಸಿಟ್ಟಾಗ್ಬೇಡ ಅಂತ ಹೇಳ್ತೀರಿ. ಯಾಕೆ ಹೋಗ್ಬೇಕು ಅವ್ರ ಜೊತೆಗೆಲ್ಲ? ಅವ್ರು ಗಿರ್ಜಾ ಕಂಟಿಗೆ ಬುದ್ಧಿ ಇಲ್ಲ, ಒಂದೇದ್ದು ಮದುವೆ ಆಗಲ್ಲ ಅಂದ್ರೆ ಮುಗಿದೋತು. ಅದನ್ನ ಅವ್ರ ಜೊತೆಗೆ ಮತ್ತೆ ಕಳ್ಸೋ ಕೆಲಸ ಏನೈತಿ? ತಗ ಇಡು ಫೋನ್ ಇಡು, ಆಕೆ ಬಂದ್ಮೇಲೆ ಹಚ್ಚನ್ನ. ಅಪ್ಪ ಆರಾಮೈತಲ್ಲ? ಆರಾಮೈತಿ. ನಂಗೆ ಈಗ ಮಾತಾಡೋ ಮನಸ್ಸಿಲ್ಲ, ಮೊದಲೇ ಇಲ್ಲಿ ಕಮಲವಾರ ಕೊಟ್ಟು ಮಾತಾಡಿ ಈ ಕಮಲ ಕಂಟಿ ಕೊಟ್ಟು ನಂಗೆ ತಲೆ ಕೆಟ್ಟತಿ. ಅದಕ್ಕೆ ನಾನು ಮತ್ತೆ ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ಪಾಪ ಅಕ್ಕಿ ಹೇಳೋದು ಬರಬರಿನೇ, ಕಳಿಸ್ಬಾರ್ದಾಗಿತ್ತಲ್ಲ ನನ್ನ ಮಗಳನ್ನ. ಅಲ್ಲ ನಾ ಹೆಂಗೆ ಹುಚ್ಚಾದೆ ನೋಡು, ಕಳಿಸೇ ಬಿಟ್ಟೆ ನನ್ನ ಮಗಳನ್ನ.